ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲು ಸಾಲು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಂಘರ್ 36 ಜನರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ಸಂಘದ 36 ಜನರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರಿಗೆ ಪ್ರಕ್ರಿಯೆ ಆರಂಭ ಆಗಿದೆ. ಪುತ್ತಿಲ ಸೇರಿದಂತೆ 36 ಜನರನ್ನ ಗಡಿಪಾರು ಮಾಡೋದಕ್ಕೆ ಪ್ರಕ್ರಿಯೆ ನಡೀತಾ ಇದೆ. 15 ಮುಸ್ಲಿಮರು ಸೇರಿದಂತೆ 36 ಜನರ ಗಡಿಪಾರಿಗೆ ಪ್ರಕ್ರಿಯೆ ನಡೀತಾ ಇದೆ. ಭರತ ಕುಂದೇಲು, ಮಹೇಶ್ ಶೆಟ್ಟಿ ತಿಮರೋಡಿ ಇವರು ಕೂಡ ಲಿಸ್ಟ್ನಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರದ ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ, ಪುಂಜಾಲಕಟ್ಟೆ ಹಾಗೂ ಕಡಬ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ 36 ಜನರ ಗಡಿಪಾರಿಗೆ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲು ಸಾಲು ಕೊಲೆಗೆ ಸಂಬಂಧಪಟ್ಟಂತೆ ಪ್ರಚೋದನೆ ಹೇಳಿಕೆ ನೀಡತಾ ಇದ್ದಂತಹ ಒಂದಷ್ಟು ಮುಖಂಡರನ್ನ ಗಡಿಪಾರು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಸಂಘದ 36 ಜನರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರಿಗೆ ಪ್ರಕ್ರಿಯೆ ನಡೀತಾ ಇದೆ. ಪುತ್ತಿಲ ಸೇರಿದಂತೆ 36 ಜನರನ್ನ ಗಡಿಪಾರು ಮಾಡೋದಕ್ಕೆ ಪ್ರಕ್ರಿಯೆ ಆಗಿದೆ. 15 ಮುಸ್ಲಿಮರು ಸೇರಿದಂತೆ 36 ಜನರ ಗಡಿಪಾರಿಗೆ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಭರತ ಕುಂಡೇಲು, ಮಹೇಶ್ ಶೆಟ್ಟಿ ತಿಮರೋಡಿ ಸಹ ಲಿಸ್ಟ್ನಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ, ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ, ಪುಂಜಾಲಕಟ್ಟೆ ಹಾಗೂ ಕಡಬ ಪೊಲೀಸ್ ಠಾಣೆ ವ್ಯಾಪ್ತಿ ಸೇರಿದಂತೆ ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಸೇರಿದಂತೆ 36 ಜನರ ಗಡಿಪಾರಿಗೆ ಪ್ರಕ್ರಿಯೆ ಆರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಸಾಲು ಸಾಲು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಈಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಇದರಿಂದಾಗಿ 36 ಜನರ ಗಡಿಪಾರಿಗೆ ಈಗ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಈ 36 ಜನರ ಲಿಸ್ಟ್ ಯಾವ ಆಧಾರದಲ್ಲಿ ಮಾಡಲಾಗಿದೆ, ಹಾಗೆ ಯಾವ ರೀತಿಯಾಗಿ ಗಡಿಪಾರಿನ ಪ್ರಕ್ರಿಯೆ ನಡೀತಾ ಇದೆ? ಖಂಡಿತ ಶಮಂತ, ಸದ್ಯಕ್ಕೆ 36 ಜನರನ್ನ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಂದ್ರೆ ಮಂಗಳೂರು ಪೊಲೀಸ್ ಕಮಿಷನರೇಟ್ ಸಪರೇಟ್, ಇದು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿ ಅಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಅಂಡರ್ನಲ್ಲಿ ಏನ್ ಬರುತ್ತೆ. ಸೊ ಅದರಲ್ಲಿ ಈಗ 36 ಜನರನ್ನ ಗುರುತು ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಇರುವಂತದ್ದು, ಮತ್ತೆ ಏನು ಇತ್ತೀಚೆಗೆ ಕೋಮು ದ್ವೇಷದಲ್ಲಿ ಭರತ್ ಕುಂಡೇಲ್ ಹೆಸರು ಕೇಳಿ ಬರ್ತಾ ಇತ್ತು, ಭರತ್ ಕುಂಡೇಲ್ ಹೆಸರು ಇರುವಂತದ್ದು, ಮತ್ತೆ ಕೋಮು ದ್ವೇಷಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಂಬಂಧ ಇಲ್ಲದೆ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ, ಯಾವ್ದಾದ್ರು ಒಂದು ವಿಚಾರವಾಗಿ ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಕೂಡ ಲಿಸ್ಟ್ ನಲ್ಲಿ ಇರ್ತಿದ್ದಾರೆ. ಇದರಲ್ಲಿ 15 ಜನರು ಮುಸ್ಲಿಮರಿದ್ದಾರೆ, ಮತ್ತೆ ಉಳಿದಂತವರೆಲ್ಲರೂ ಕೂಡ ಹಿಂದೂಗಳು ಇರುವಂತದ್ದು. ಟೋಟಲ್ 36 ಜನ ಇರುವಂತದ್ದು. ಇವರ ಹಿನ್ನೆಲೆ ಏನಕ್ಕೆ ಯಾಕೆ ಈ ರೀತಿ ಮಾಡಿರೋದು ಅಂತ ಹೇಳಿದ್ರೆ, ಕೆಲವರು ಇದರಲ್ಲಿ ಕೋಮು ದ್ವೇಷ ಹರಡದಂತವ್ರು, ಇನ್ನ ಕೆಲವರು ಹಳೆ ಕ್ರಿಮಿನಲ್ ಚಟುವಟಿಕೆ ಇರುವಂತವ್ರನ್ನ ಇಲ್ಲಿ ಪಟ್ಟಿ ಮಾಡಿರುವಂತದ್ದು. ಅಂದ್ರೆ ಕೇವಲ ಕ್ರಿಮಿನಲ್ ಚಟುವಟಿಕೆ ಮಾತ್ರ ಅಲ್ಲ, ಇತ್ತೀಚೆಗೆ ಕೋಮು ದ್ವೇಷ ಹೇಳಿಕೆಗಳು, ಪೋಸ್ಟ್ಗಳನ್ನು ಯಾರ್ಯಾರು ಹಾಕ್ತಾ ಇದ್ದಾರೆ ಅಂತವರ ಹಿಂದೆ ಯಾರ್ಯಾರು ಸ್ವಲ್ಪ ಕೇಸ್ಗಳಿರುತ್ತೆ ಅವನ್ನೆಲ್ಲ ಸೇರಿಸಿ ಇವಾಗ ಕಾನೂನು ಪ್ರಕ್ರಿಯೆಯನ್ನು ಆರಂಭಿಸಿರುವಂತದ್ದು. ಸ್ಥಳೀಯ ಎಸಿ ಮತ್ತೆ ಅಲ್ಲಿನ ಉಪವಿಭಾಗಾಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಒಂದು ಲಿಸ್ಟ್ ಅನ್ನ ಪೊಲೀಸ್ ಇಲಾಖೆ ಕಳಿಸ್ಕೊಟ್ಟಿರುವಂತದ್ದು. ಅವರಿಗೆ ಗಡಿಪಾರು ಆದೇಶವನ್ನ ಮಾಡಿ ಅಂತೇಳಿ ಪೊಲೀಸ್ ಇಲಾಖೆ ರಿಕ್ವೆಸ್ಟ್ ಮಾಡಿದೆ. ಅದೇ ರೀತಿ ಏನು ಅಲ್ಲಿನ ಸ್ಥಳೀಯ ಆಡಳಿತ ಅವರಿಗೆ ನೋಟಿಸ್ ಅನ್ನು ಕೊಡುವಂತದ್ದು. ಯಾರು 36 ಜನರು ಇದ್ದಾರೆ ಅವರಿಗೆಲ್ಲ ಈಗ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಏನಾದ್ರು ಹಾಜರಾಗಲಿಲ್ಲ ಅಂದ್ರೆ ಏಕಪಕ್ಷೀಯವಾಗಿ ನಾವು ಗಡಿಪಾರನ್ನ ಮಾಡ್ತೇವೆ, ವಿಚಾರಣೆಗೆ ಹಾಜರಾಗಿ ಏನಾದ್ರೂ ಮುಚ್ಚಳಿಕೆ ಬರ್ಕೊಡುವಂತದ್ದು ಇರ್ಬೋದು, ಬೇರೆ ಏನಾದ್ರೂ ತೀರ್ಮಾನಕ್ಕೆ ಬಂದ್ರೆ ಅಂತವರ ಗಡಿಪಾರಗಳನ್ನ ಮಾಡ್ಬೇಕಾ ಬೇಡವಾ ಅನ್ನೋದು ನಂತರ ನಿರ್ಧಾರ ಆಗುತ್ತೆ. ಆದ್ರೆ ಸದ್ಯಕ್ಕೆ 36 ಜನರಿಗೆ ಈಗ ನೋಟಿಸ್ ಅನ್ನು ನೀಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಇದ್ದಾರೆ, ಅವರಿಗೆ ಕಲಬುರಗಿಯ ಶಾಬಾಜ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರನ್ನ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿರುವಂತದ್ದು. ಅದೇ ರೀತಿ ವಿವಿಧ ಜಿಲ್ಲೆಗಳಿಗೆ ಮತ್ತೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಿಗೆ ಎಲ್ಲರನ್ನು ಕೂಡ ಗಡಿಪಾರು ಮಾಡೋದಾಗಿ ಈಗ ನೋಟಿಸ್ ಅಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಹೇಳಿ ಏನು ಇತ್ತೀಚೆಗೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಗೆ ಸರ್ಜರಿಯನ್ನ ಮಾಡಿತ್ತು, ಮಂಗಳೂರು ಪೊಲೀಸ್ ಕಮಿಷನರ್ ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಚೇಂಜ್ ಮಾಡಿತ್ತು. ಸೊ ಅವರು ಬಂದಂತ ಸಂದರ್ಭದಲ್ಲಿ ಈಗ ಇಂತಹ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇರುವಂತದ್ದು. ಶಮನ್, ಧನ್ಯವಾದ ಪೃಥ್ವಿರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.